ಇನ್ಫ್ಲಕ್ಸ್ ಸ್ಪೇಸ್ ಸೇವಿಂಗ್ ಫರ್ನಿಚರ್ ಅಂತ ಮಾತಾಡ್ತಾ ಇದ್ದೀನಿ. ನಾವು ಸುಮಾರು ವಿಡಿಯೋಗಳು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೀವಿ. ನಾವು ಮಾಡೋಂತ ಫರ್ನಿಚರ್ ಪ್ರತಿಯೊಂದು ಕೂಡ ಕಸ್ಟಮೈಸ್ ಇರುತ್ತೆ. ನಮ್ದು ಚಾನಲ್ ಓಪನ್ ಮಾಡಿ ಅಲ್ಲಿರುವಂತಹ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೀವು ನೋಡಿದ್ರೆ ನಾವು ಯಾವ ರೀತಿಯಾದ ಫರ್ನಿಚರ್ ಮಾಡ್ತೀವಿ, ಎಷ್ಟು ಕ್ಯಾಟಗರಿ ಫರ್ನಿಚರ್ ಮಾಡ್ತೀವಿ ಅಂತ ನೀವು ಅಲ್ಲಿ ಹೋಗಿ ನೀವು ಕ್ಯಾಟಗರಿ ವೈಸ್ ಆಗಿ ನೋಡ್ಕೋಬಹುದು. ಸೊ ನಿಮ್ಗೆ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ನಾವು ಯಾವ ರೀತಿಯಲ್ಲಿ ಫರ್ನಿಚರ್ ಮಾಡ್ತೀವಿ ಅಂತ. ಬಟ್ ನಾವು ಸ್ಪೆಷಲಿಸ್ಟ್ ಬಂದ್ಬಿಟ್ಟು ಸ್ಪೇಸ್ ಸೇವಿಂಗ್ ಫರ್ನಿಚರ್ ಅಂದ್ರೆ ಚಿಕ್ಕ ಚಿಕ್ಕ ಮನೆಗಳಿಗೆ ಆ ಒಂದು ಮನೆಗೆ ಯಾವ ರೀತಿಯಾದ ಫರ್ನಿಚರ್ ಹಾಕಿದ್ರೆ ನಿಮ್ಗೆ ಸೂಟಬಲ್ ಆಗುತ್ತೆ ಅಂತ ನಾವು ನಿಮ್ಗೆ ಐಡಿಯಾ ಕೊಡ್ತೀವಿ. ಮತ್ತೆ ನಿಮ್ಮ ಐಡಿಯಾ ನಮ್ಗೆ ಕೊಟ್ಟು ಸೊ ಮಾಡಿಸ್ಕೋಬಹುದು. ಯಾಕಂದ್ರೆ ನಾವು ಮಾಡೋದೆಲ್ಲ ಕೂಡ ಪ್ರತಿಯೊಂದು ಕೂಡ ಕಸ್ಟಮೈಸ್ ಇರುತ್ತೆ. ಸೊ ನೀವು ಈ ವಿಡಿಯೋ ಯಾರು ನೋಡ್ತಾ ಇದ್ರೆ ಸೊ ನಿಮ್ಗೆ ಏನಾದ್ರು ಆ ತರ ಒಂದು ಐಡಿಯಾ, ಆ ತರ ಒಂದು ಫರ್ನಿಚರ್ ಬೇಕಾದ್ರೆ ನೀವು ನಮ್ಗೆ ಸ್ಕ್ರೀನ್ ಇರುವಂತ ನಂಬರ್ಗೆ ನಮ್ಗೆ ವಾಟ್ಸ್ಆಪ್ ಮಾಡಬಹುದು, ಇಲ್ಲಾಂದ್ರೆ ಫೋನ್ ಮಾಡಬಹುದು. ನಾವು ನಿಮ್ಗೆ ಸಜೆಷನ್ ಕೊಡ್ತೀವಿ. ಇವತ್ತು ಈ ಒಂದು ಬೆಡ್ ಮಾಡಿದೀವಿ. ಈ ಬೆಡ್ ಬಂದ್ಬಿಟ್ಟು ಹೈಡ್ರಾಲಿಕ್ ಸ್ಟೋರೇಜ್ ಅಂತ ಹೇಳ್ತೀವಿ. ಬಟ್ ಇದು ಮಾಡಿದ ಕಂಪ್ಲೀಟ್ ಕಸ್ಟಮೈಸ್ ಇರುತ್ತೆ. ಒಂದು ಕಸ್ಟಮರ್ಸ್ ಮಾಡಿದೀವಿ ನಾವು. ಇದರಲ್ಲಿ ಏನಂದ್ರೆ 3 ತರ ಸ್ಟೋರೇಜ್ ಇದೆ. ಯಾವ ತರ ಸ್ಟೋರೇಜ್ ಅಂತಂದ್ರೆ, ಒಂದು ಹೆಡ್ ಬೋರ್ಡ್ ಒಳಗಡೆ ಸ್ಟೋರೇಜ್ ಇದೆ, ಇನ್ನೊಂದು ಈ ಒಳಗಡೆ ಸ್ಟೋರೇಜ್ ಇದೆ, ಇನ್ನೊಂದು ಫ್ರಂಟಲ್ ಸ್ಟೋರೇಜ್ ಇದೆ. ಸೊ ಹೈಡ್ರಾಲಿಕ್ ಸ್ಟೋರೇಜ್ ಸೊ ನೋಡಿ 6 ಫೀಟ್ ಇದೆ. ಸೊ ಇದರಲ್ಲಿ ಹೈಡ್ರಾಲಿಕ್ ಸ್ಟೋರೇಜ್ ಇದೆ. ನಿಮಗೆ ಸುಮಾರು ಸ್ಪೇಸ್ ಗಳು ನಿಮಗೆ ಸಿಗುತ್ತೆ ನಿಮಗೆ. ಮತ್ತೆ ಇಲ್ಲೊಂದು ಕಸ್ಟಮರ್ ನಮಗೆ ಒಂದು ಈ ಕಡೆ ಡ್ರಾಯರ್ ಕೇಳಿದ್ದಾರೆ. ಯಾಕೆಂದ್ರೆ ಇವಾಗ ಮೇಲೆ ಒಬ್ರು ಮಲ್ಕೊಂಡಿರ್ತಾರೆ, ಒಳಗಡೆ ಏನೋ ಐಟಮ್ ಇರುತ್ತೆ, ಅದು ಎತ್ಬೇಕಾಗುತ್ತೆ. ಸೊ ಅವಾಗ ಎತ್ತಕ್ ಆಗಲ್ಲ, ಯಾಕೆ ಮಲ್ಕೊಂಡಿದ್ದೆ ಅವ್ರು ಡಿಸ್ಟರ್ಬ್ ಮಾಡ್ಬೇಕಾಗ್ತದೆ. ಅದಕ್ಕೋಸ್ಕರ ಸಣ್ಣ ಪುಟ್ಟ ಐಟಮ್ ಏನಿದ್ರೆ ನಾವು ಇದರಲ್ಲಿ ಹಾಕಿ ಇಟ್ಬಿಟ್ಟು ನಾವು ಕ್ಲೋಸ್ ಮಾಡ್ಕೋಬೇಕಂತ ಈ ಕಡೆ ಫ್ರಂಟ್ ಅಲ್ಲಿ ಇಲ್ಲೊಂದು ಡ್ರಾಯರ್ ಮಾಡಿದ್ವಿ. ಸೊ ಇಲ್ಲೊಂದು ಡ್ರಾಯರ್ ಇದೆ. ಮತ್ತೆ ಇದರಲ್ಲಿ 2 ಸ್ಟೋರೇಜ್ ಇದೆ. ಇದರಲ್ಲಿ ನಿಮಗೆ ಸಣ್ಣ ಪುಟ್ಟ ಐಟಮ್ಸ್ ಏನಾದ್ರು ಇಲ್ಲಿ ಇಟ್ಕೋಬಹುದು. ಇದು ಕಿಂಗ್ ಸೈಜ್ ಬೆಡ್. ಇದು ಈ ಬೆಡ್ ನಿಮ್ ಮನೆಗೆ ಏನು ಹಾಕ್ಬೇಕಂತಿದ್ರೆ ಟೋಟಲ್ ಆಗಿ ನಿಮಗೆ 7 ಫೀಟ್ 2 ಇಂಚಸ್ ಬೇಕಾಗಿದೆ ಟೋಟಲ್ ಔಟರ್ಸ್. ಇದು ಬಂದು ನಿಮಗೆ 6 ಅಡಿ ಬೇಕಾಗುತ್ತೆ ನಿಮಗೆ. ಓಕೆನಾ? ಸೊ ಇದು ಸೈಜ್ ಬಂದ್ಬಿಟ್ಟು ಕಿಂಗ್ ಸೈಜ್. ಸೊ ಮತ್ತೆ ಇದು ಯಾವ್ದ್ರಲ್ಲಿ ಮಾಡಿದೆ ಅಂತಂದ್ರೆ ಈ ಪ್ರತಿಯೊಂದು ವುಡ್ ಕೂಡ ಪೈನ್ ವುಡ್, ಜರ್ಮನ್ ಪೈನ್ ವುಡ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ಆಲ್ಮೋಸ್ಟ್ ಇದು 1.5 ಇಂಚ್ ಥಿಕ್ನೆಸ್ ಇರುತ್ತೆ ನಿಮಗೆ. ಸೊ ಈ ಕಲರ್ ಬಂದ್ಬಿಟ್ಟು ಕಸ್ಟಮರ್ ಚಾಯ್ಸ್ ಮಾಡಿದ್ದಾರೆ, ಆ ಒಂದು ಕಲರ್ ಮಾಡಿದ್ವಿ ನಾವು. ಸೊ ನಿಮಗೆ ಈ ತರ ಏನಾದ್ರು ಫರ್ನಿಚರ್ ಬೇಕಂದ್ರೆ, ಡಿಫ್ರೆಂಟ್ ಆಗಿ ಏನಾದ್ರು ಬೇಕಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತೆ ನೀವು ನಮ್ದು ಎಲ್ಲಾ ವಿಡಿಯೋ ಕೂಡ ನೀವು ಪ್ಲೇ ಲಿಸ್ಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಈ ತರ ಸುಮಾರು ಫರ್ನಿಚರ್ ನಾವು ಮಾಡಿದೀವಿ. ಅದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೀವು